ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ ಶ್ರೀ ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು. ಶಾಲಾ ಸಿಬ್ಬಂದಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಪ್ರಕೃತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ಹಸಿರು ಹಬ್ಬ ಹಮ್ಮಿಕೊಳ್ಳಲಾಗಿತ್ತು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಎಲ್ಕೆಜಿಯಿಂದ 7ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಶಾಲಾ ಆವರಣದ ತುಂಬ ತಮ್ಮ ಪುಟ್ಟ ಕೈಗಳಿಂದ ಸಸಿಗಳನ್ನ ನೆಟ್ಟು ಪರಿಸರ ಸಂರಕ್ಷಣೆಯ ಮಹತ್ವ ಸಾರಿದ್ದಾರೆ. ಇದೇ ವೇಳೆ ಪರಿಸರ ಪ್ರೇಮಿ ಸಾಲುಮರದ ತಿಮ್ಮಕ್ಕನವರ ಜೀವನ ಚರಿತ್ರೆಯನ್ನ ಮುಂದಿನ ಪೀಳಿಗೆಗೆ ಆದರ್ಶವಾಗಿ ತಿಳಿಸಿಕೊಡಲಾಯಿತು. ಶಾಲೆಯ ಮುಖ್ಯ ಗುರುಗಳಾದ ನಾಗೇಶ್ ಮಾಟೂರ್ ಮಾತನಾಡಿ ಪ್ರತಿ ಮಗುವು ಕಡ್ಡಾಯವಾಗಿ ಒಂದು ಸಸಿಯನ್ನ ದತ್ತು ಪಡೆದು ಪೋಷಿಸಬೇಕು ಎಂದು ಕರೆ ನೀಡಿದ್ರು. ಇನ್ನು ಶಾಲೆಗೆ ಹೊಸದಾಗಿ ಸೇರಿದ ಪುಟ್ಟ ಕಂದಮ್ಮಗಳಿಗೆ ಸಸಿಗಳನ್ನ ಉಡುಗೊರೆಯಾಗಿ ನೀಡಿ ಪುಷ್ಪಾರ್ಪಣೆ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡು ವಿನೂತನ ಶೈಲಿ ಪೋಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಈ ಅಕ್ಷರ ಮತ್ತು ಹಸಿರು ದಾಸೋಹದಲ್ಲಿ ಶಾಲೆಯ ಉಪಾಧ್ಯಕ್ಷ ಕೆ ಬಸಲಿಂಗಯ್ಯ, ಶ್ರೀ ವೆಂಕಟೇಶ್ ರೆಡ್ಡಿ, ಪ್ರಿಯಾಂಕಾ, ಶರಣಪ್ಪ ಹಾಗೂ ರೇಖಾ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ತಿಮ್ಮಕ್ಕನ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಇದೆ. ಸಾಲು ಮರದ ತಿಮ್ಮಕ್ಕ ಅವರು ಮಕ್ಕಳಾಗಿದ್ದಿಲ್ಲ, ಆದ ಕಾರಣ ಅವ್ರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಮಕ್ಕಳು ಅಂದ್ಕೊಂಡು ಸಸಿಗಳನ್ನು 282 ಸಸಿ ನೆಡೋದ್ರ ಮೂಲಕ ಮಕ್ಕಳ ರೀತಿಯಾಗಿ ಸಸಿಗಳನ್ನು ಬೆಳೆಸ್ತಾರೆ. ಅವರಿಗೆ ಏನಪ್ಪ ಅಂದರೆ ನಮ್ಮ ರಾಷ್ಟ್ರ ಪ್ರಶಸ್ತಿಯನ್ನು ಸಿಕ್ಕಿದೆ, ಪದ್ಮಶ್ರೀ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸಾಲು ಮರದ ತಿಮ್ಮಕ್ಕಳ ಏನಂದರೆ ಇವಾಗ ಕೂಡ ಅವರು ಇಲ್ಲ ಜೀವನದಲ್ಲಿ, ಆದರೂ ಕೂಡ ಅವರ ಸಸಿಗಳು ಗಿಡಗಳು ಏನಪ್ಪ ಅಂದರೆ ಇನ್ನೂ ಕೂಡ ಜೀವಂತವಾಗಿದೆ ಅಂತ ಹೇಳ್ತೀವಿ. ನಾವು ಪರಿಸರವನ್ನು ನಾಶ ಮಾಡ್ತಾ ಹೋದರೆ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕುವ ರೀತಿ ಇವತ್ತು ಮುಂದುವರೆದಿದೆ. ಪರಿಸರ ಇತ್ತಪ್ಪ ಅಂದರೆ ನಾವು ಭಾಳಷ್ಟು ದಿನ ಬದುಕಬೇಕಾದ ಒಂದು ಸಂಗತಿ ಹೆಚ್ಚು ಕಾಣ್ತಾ ಇದೆ. ಪರಿಸರ ನಾವು ಏನು ದಿನನಿತ್ಯ ನಾಶ ಮಾಡ್ತಾ ಹೋತಪ್ಪ ಅಂದರೆ ನಮ್ಮ ಜೀವನ ಅವಧಿ ಏನಾಗ್ತಾಯಿದೆ ಬರ್ತಾ ಕುಂಠಿತಗೊಳ್ತಾ ಇದೆ. ಆದ ಕಾರಣ ಇವತ್ತು ನಾವು ಪ್ರತಿಯೊಂದು ಸಣ್ಣ ಮಗುವಿನಿಂದ ಹಿಡಿದು ವಯಸ್ಸಿನವರೆಗಿರ್ತಕ್ಕಂಥ ಯುವಕರಲ್ಲಿ ಸಹ ಪರಿಸರದ ಸಂರಕ್ಷಣೆ, ಪರಿಸರದ ಕಾಳಜಿ, ಪರಿಸರ ನಾಶವಾಗದಂತೆ ನೋಡಿಕೊಂಡು ಹೋಗುವುದರಿಂದ ನಮ್ಮ ಮುಂದೊಂದು ದಿನ ನಾವು ಸ್ವಚ್ಛಂದವಾಗಿರ್ತಕ್ಕಂಥ ಜೀವನವನ್ನು ನಡೆಸುವುದಕ್ಕೆ ಭಾಳಷ್ಟು ಸುಲಭವಾಗಿ ನಾನು ಹೇಳ್ತಾ ಇದ್ದೀನಿ. ಇಂದು ನಾವು ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ LKG, UKG ಮತ್ತು 1ನೇ ತರಗತಿಯಿಂದ 7ನೇ ತರಗತಿ ವಿದ್ಯಾರ್ಥಿನಿಯರಿಗೆ ನರ್ಸರಿಗೆ ಹೋಗಿ ಸಸಿಗಳನ್ನು ತಂದು ಸಸಿಗಳನ್ನು ಮಕ್ಕಳ ಕೈಗೆ ಕೊಟ್ಟು ಮಕ್ಕಳು ನೆಡು